ನಮಸ್ಕಾರ ಗೆಳೆಯರೆ. ಸನಾತನ ಧರ್ಮದಲ್ಲಿ 4 ಯುಗಗಳ ವರ್ಣನೆ ಇದೆ. ಅದರಲ್ಲಿ ಕೊನೆಯದೇ ಕಲಿಯುಗ. ಪ್ರಸ್ತುತ ನಾವು ಬದುಕುತ್ತಿರುವ ಈ ಯುಗ ಎಷ್ಟು ಭಯಾನಕವಾಗಿರುತ್ತದೆ ಎಂದು ಸಾವಿರಾರು ವರ್ಷಗಳ ಹಿಂದೆಯೇ ಶಿವಪುರಾಣದಲ್ಲಿ ನಿಖರವಾಗಿ ಬರೆಯಲಾಗಿದೆ. ಶಿವಪುರಾಣದ ವಿಘ್ನೇಶ್ವರ ಸಂಹಿತೆಯಲ್ಲಿ ಸೂತ ಮಹರ್ಷಿಗಳು ಕಲಿಯುಗದ ಕರಾಳ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿ, ಧರ್ಮ ಮತ್ತು ಸಮಾಜ ಹೇಗೆ ಬದಲಾಗುತ್ತದೆ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಮಾನವ ಸ್ವಭಾವ ಮತ್ತು ನೈತಿಕ ಕುಸಿತ. ಶಿವಪುರಾಣದ ಪ್ರಕಾರ ಕಲಿಯುಗದಲ್ಲಿ ಧರ್ಮದ 4 ಪಾದಗಳಲ್ಲಿ ಕೇವಲ 1 ಪಾದ ಮಾತ್ರ ಉಳಿಯುತ್ತದೆ. ಸತ್ಯ, ದಯೆ ಮತ್ತು ಪವಿತ್ರತೆ ಸಂಪೂರ್ಣವಾಗಿ ನಾಶವಾಗುತ್ತದೆ. ಮನುಷ್ಯನಲ್ಲಿ ಲೋಭ, ಕ್ರೋಧ ಮತ್ತು ಅಹಂಕಾರ ಹೆಮ್ಮರವಾಗಿ ಬೆಳೆಯುತ್ತದೆ. ಕಲಿಯುಗದ ಮನುಷ್ಯನ ತನಗಿಂತ ದುರ್ಬಲರನ್ನು ಶೋಷಿಸಲು ಹಿಂಜರಿಯುವುದಿಲ್ಲ. ಸಮಾಜದಲ್ಲಿ ಸತ್ಪುರುಷರಿಗೆ, ಪ್ರಾಮಾಣಿಕರಿಗೆ ಗೌರವ ಸಿಗುವುದಿಲ್ಲ. ಬದಲಿಗೆ ಸುಳ್ಳುಗಾರರು ಮತ್ತು ವಂಚಕರು ಸಮಾಜದ ಉನ್ನತ ಸ್ಥಾನವನ್ನು ಅಲಂಕರಿಸುತ್ತಾರೆ. ಹಣದ ಮತ್ತು ಸಂಬಂಧಗಳ ವಾಸ್ತವ. ಈ ಯುಗದ ಅತ್ಯಂತ ದೊಡ್ಡ ಸತ್ಯವೆಂದರೆ ಹಣ ಮನುಷ್ಯನ ಯೋಗ್ಯತೆ, ಗುಣ ಅಥವಾ ಸಂಸ್ಕಾರವನ್ನು ನೋಡಿ ಗೌರವ ಕೊಡುವುದಿಲ್ಲ. ಯಾರ ಬಳಿ ಹಣವಿರುತ್ತದೆಯೋ ಅವರೇ ಶ್ರೇಷ್ಠರು ಎನಿಸಿಕೊಳ್ಳುತ್ತಾರೆ. ಸಂಬಂಧಗಳು ಕೇವಲ ಸ್ವಾರ್ಥದ ಮೇಲೆ ನಿಲ್ಲುತ್ತದೆ. ತಂದೆ, ತಾಯಿ, ಅಣ್ಣ ತಮ್ಮಂದಿರ ನಡುವೆ ಪ್ರೀತಿ ಮಾಯವಾಗಿ ಹಣಕ್ಕಾಗಿ ಜಗಳಗಳು ಬೀದಿಗೆ ಬರುತ್ತವೆ. ವಿವಾಹ ಬಂಧಗಳು ಕೇವಲ ದೈಹಿಕ ಸುಖ ಮತ್ತು ಸೌಂದರ್ಯಕ್ಕೆ ಸೀಮಿತವಾಗಿರುತ್ತದೆ. ಧರ್ಮದ ಹೆಸರಿನಲ್ಲಿ ಧಾರ್ಮಿಕ ಕೇಂದ್ರಗಳು ವ್ಯಾಪಾರ ಸ್ಥಳಗಳಾಗಿ ಬದಲಾಗುತ್ತವೆ. ಶಿವಪುರಾಣವು ಕೇವಲ ಕಲಿಯುಗದ ಕರಾಳತೆಯನ್ನು ಮಾತ್ರ ಹೇಳುವುದಿಲ್ಲ, ಅದಕ್ಕೆ ಪರಿಹಾರವನ್ನೂ ನೀಡುತ್ತದೆ. ಕಲಿಯುಗದಲ್ಲಿ ಮುಕ್ತಿ ಪಡೆಯುವುದು ಅತ್ಯಂತ ಸುಲಭ ಎನ್ನಲಾಗಿದೆ. ಸತ್ಯಯುಗದಲ್ಲಿ ಕಠಿಣ ತಪಸ್ಸಿನಿಂದ ಸಿಗುವ ಫಲ ಕಲಿಯುಗದಲ್ಲಿ ಕೇವಲ ಭಗವಾನ್ ಶಿವನ ನಾಮಸ್ಮರಣೆಯಿಂದ ಸಿಗುತ್ತದೆ. ಓಂ ನಮಃ ಶಿವಾಯ ಮಂತ್ರದ ಜಪ ಮತ್ತು ಶಿವಪುರಾಣದ ಶ್ರವಣವು ಮನುಷ್ಯನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತದೆ. ನಿಮ್ಮ ಮನಸ್ಸನ್ನು ಧರ್ಮದ ಹಾದಿಯಲ್ಲಿ ಇಡಲು ಶಿವನ ಆರಾಧನೆಯೇ ಏಕೈಕ ಮಾರ್ಗ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಟೈಪ್ ಮಾಡಿ. ಧನ್ಯವಾದಗಳು.